ನಮಸ್ಕಾರ. ಇವತ್ತು ನಾವು GST ನೋಂದಣಿ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮತ್ರ GST ಕಾಯ್ದೆಯ ಅಧ್ಯಾಯ 8 ಇದೆ, ಮತ್ತೆ ಸೆಪ್ಟೆಂಬರ್ 2025 ಪರೀಕ್ಷೆಗಳಿಗೆ ಸಂಬಂಧಿಸಿದ ಕೆಲವು ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಇದೆ. ಈ ನೋಂದಣಿ ಯಾಕೆ ಬೇಕು, ಯಾರು ಮಾಡಿಸ್ಬೇಕು, ಏನಿದ್ರ ಕಥೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಅಲ್ವಾ? ಹೌದು, ಖಂಡಿತ. ನೋಡಿ, ಯಾವುದೇ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನೋದು ಒಂದು ಮೂಲಭೂತ ಅವಶ್ಯಕತೆ. ಹೌದು. ಇದು ಒಬ್ಬ ವ್ಯಕ್ತಿಯನ್ನ ಅಧಿಕೃತ ಸಪ್ಲೈಯರ್ ಅಂತ ಗುರುತಿಸುತ್ತೆ. ಆಗ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡಬಹುದು ಮತ್ತೆ ಮುಖ್ಯವಾಗಿ ಅವರು ಪಾವತಿಸಿದ ಟ್ಯಾಕ್ಸ್ ಮೇಲೆ ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡಬಹುದು. ಸರಿ. ಇದು ಮೊದಲನೇ ಸ್ಟೆಪ್ ಹಾಗಿದ್ರೆ? ಖಂಡಿತವಾಗಿ. ಇದು ತೆರಿಗೆ ಪಾವತಿಯ ಪ್ರಕ್ರಿಯೆಗೆ ಮೊದಲನೇ ಹೆಜ್ಜೆ. ಹಾಗಾದ್ರೆ ಈ ನೋಂದಣಿ ಪ್ರಕ್ರಿಯೆ ಅಂದ್ರೆ ಇದರ ಬೇಸಿಕ್ ಸ್ವರೂಪ ಏನು? ಇದು ಹೇಗೆ ಕೆಲಸ ಮಾಡುತ್ತೆ? ಆಕ್ಚುಲಿ GST ನೋಂದಣಿ ಇದೆಯಲ್ಲ, ಇದು ಪ್ಯಾನ್ ಆಧಾರಿತ ಮತ್ತೆ ರಾಜ್ಯವಾರು ಇರುತ್ತೆ. ಓಕೆ. ಅಂದ್ರೆ ಇಡೀ ದೇಶಕ್ಕೆ ಒಂದೇ ರಿಜಿಸ್ಟ್ರೇಷನ್ ನಂಬರ್ ಇರಲ್ಲ. ನೀವು ಯಾವ ರಾಜ್ಯದಿಂದ ಅಥವಾ UTಯಿಂದ ಟ್ಯಾಕ್ಸಬಲ್ ಸಪ್ಲೈ ಮಾಡ್ತೀರೋ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು. ಓ, ಪ್ರತಿ ರಾಜ್ಯಕ್ಕೂ ಬೇರೆ ಬೇರೆನಾ? ಹೌದು. ಆದ್ರೆ ನಿಮ್ಮ ಟರ್ನ್ ಓವರ್ ಆಲ್ ಲಿಮಿಟ್ ದಾಟಿದ್ರೆ ಮಾತ್ರ. ಇದು ನೀವು ಲೀಗಲ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕೆ ಮತ್ತೆ ITC ಬೆನಿಫಿಟ್ಸ್ ತಗೊಳ್ಳೋಕೆ ತುಂಬಾ ಇಂಪಾರ್ಟೆಂಟ್. ಈಗ ನೀವು ಟರ್ನ್ ಓವರ್ ಲಿಮಿಟ್ ಅಂದ್ರಲ್ಲ, ಅದರ ಬಗ್ಗೆ ಸ್ವರ್ಥ ಹೇಳಿ. ಅಂದ್ರೆ ಎಲ್ಲರೂ ಕಂಪಲ್ಸರಿ ಮಾಡಿಸ್ಲೇಬೇಕಾ ಅಥವಾ ಈ ಲಿಮಿಟ್ ದಾಟಿದವ್ರು ಮಾತ್ರ ಸಾಕಾ? ಒಳ್ಳೆ ಪ್ರಶ್ನೆ. ನೋಡಿ, ರಿಜಿಸ್ಟ್ರೇಷನ್ ಬೇಕೋ ಬೇಡವೋ ಅನ್ನೋದು ಮುಖ್ಯವಾಗಿ ಅಗ್ರಿಗೇಟ್ ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಗ್ರಿಗೇಟ್ ಟರ್ನ್ ಓವರ್? ಹೌದು. ಜನರಲ್ ಆಗಿ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ನಿಮ್ಮ ಅಗ್ರಿಗೇಟ್ ಟರ್ನ್ ಓವರ್ 20 ಲಕ್ಷ ರೂಪಾಯಿ ದಾಟಿದ್ರೆ ನೀವು ರಿಜಿಸ್ಟರ್ ಮಾಡಿಸಬೇಕು. 20 ಲಕ್ಷ, ಓಕೆ. ಆದ್ರೆ ಕೆಲವು ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಇವೆ. ಮಿಜೋರಾಂ, ತ್ರಿಪುರಾ, ಮಣಿಪುರ, ನಾಗಾಲ್ಯಾಂಡ್. ಅಲ್ಲಿ ಈ ಲಿಮಿಟ್ ಕೇವಲ 10 ಲಕ್ಷ ರೂಪಾಯಿ. ಓ, ಅಲ್ಲಿ ಅರ್ಧದಷ್ಟು ಕಡಿಮೆ ಇದೆ. ಹೌದು, ಅಲ್ಲಿ ಸಣ್ಣ ವ್ಯಾಪಾರಗಳು ಜಾಸ್ತಿ ಇರೋದ್ರಿಂದ ಆ ರೀತಿ ಮಾಡಿದರೆ. ಈ ಅಗ್ರಿಗೇಟ್ ಟರ್ನ್ ಓವರ್ ಲೆಕ್ಕ ಹಾಕುವಾಗ ಏನನ್ನೆಲ್ಲ ಸೇರಿಸ್ಕೋಬೇಕು? ಯಾಕಂದ್ರೆ ಕೆಲವೊಮ್ಮೆ ವಿನಾಯಿತಿ ಇರೋ ಸೇಲ್ಸ್ ಕೂಡ ಇರುತ್ತಲ್ಲ. ಖಂಡಿತ, ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಅಗ್ರಿಗೇಟ್ ಟರ್ನ್ ಓವರ್ ಅಂದ್ರೆ ನಿಮ್ಮ ಎಲ್ಲಾ ಟ್ಯಾಕ್ಸಬಲ್ ಸಪ್ಲೈಸ್, ಎಕ್ಸೆಂಪ್ಟ್ ಸಪ್ಲೈಸ್, ಎಕ್ಸ್ಪೋರ್ಟ್ಸ್ ಮತ್ತೆ ಒಂದೇ ಪ್ಯಾನ್ ಕೆಳಗೆ ದೇಶಾದ್ಯಂತ ನೀವು ಮಾಡುವ ಇಂಟರ್ ಸ್ಟೇಟ್ ಸಪ್ಲೈಸ್ ಇವೆಲ್ಲ ಸೇರುತ್ತೆ. ಓಕೆ. ಎಕ್ಸೆಂಪ್ಟ್ ಸೇಲ್ಸ್ ಕೂಡ ಸೇರಿಸ್ಬೇಕಾ? ಹೌದು, ಅದನ್ನೂ ಸೇರಿಸ್ಬೇಕು. ಆದ್ರೆ GST ಟ್ಯಾಕ್ಸ್ ಅಮೌಂಟ್, CGST, SGST, IGST ಮತ್ತೆ ರಿವರ್ಸ್ ಚಾರ್ಜ್ ಬೇಸಿಸ್ ಮೇಲೆ ನೀವು ರಿಸೀವ್ ಮಾಡಿದ ಸಪ್ಲೈಸ್ ಮೌಲ್ಯ ಇದ್ರಲ್ಲಿ ಬರೋಲ್ಲ. ಇದನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಸರಿ. ನಾನ್ ಕೇಳಿದ್ದೆ, ಗೂಡ್ಸ್ ಸಪ್ಲೈ ಮಾಡೋರಿಗೆ ಮಾತ್ರ 40 ಲಕ್ಷದ ಲಿಮಿಟ್ ಇದೆ ಅಂತ. ಅದ್ ನಿಜನಾ? ಹೌದು, ಅದು ನಿಜ. ಆದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಗೂಡ್ಸ್ ಸರಕುಗಳು ಮಾತ್ರ ಸಪ್ಲೈ ಮಾಡಬೇಕು, ಸೇವೆಗಳಲ್ಲ. ಮತ್ತೆ ನೀವು ಆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಲ್ಲಿ ಇರಬಾರದು. ಇನ್ನೊಂದು ಮುಖ್ಯ ಕಂಡೀಷನ್ ಅಂದ್ರೆ ನಿಮ್ಮ ಸಪ್ಲೈ ಪೂರ್ತಿಯಾಗಿ ರಾಜ್ಯದ ಒಳಗಿರ್ಬೇಕು, ಅಂದ್ರೆ ಇಂಟ್ರಾಸ್ಟೇಟ್ ಆಗಿರ್ಬೇಕು. ಓ, ಇಂಟರ್ಸ್ಟೇಟ್ ಮಾಡಿದ್ರೆ 40 ಲಕ್ಷ ಲಿಮಿಟ್ ಬರೋಲ್ಲ? ಇಲ್ಲ. ನೀವು ಇಂಟರ್ಸ್ಟೇಟ್ ಸಪ್ಲೈ ಮಾಡಿದ್ರೆ ಅಥವಾ ಗೂಡ್ಸ್ ಜೊತೆ ಸರ್ವಿಸಸ್ ಕೂಡ ಸಪ್ಲೈ ಮಾಡಿದ್ರೆ ಆಗ ಸಾಮಾನ್ಯ ಲಿಮಿಟ್ ಅಂದ್ರೆ 20 ಲಕ್ಷ ಅಥವಾ 10 ಲಕ್ಷ ಅದೇ ಅಪ್ಲೈ ಆಗುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತು. ಈಗ ಈ ಟರ್ನ್ ಓವರ್ ಲಿಮಿಟ್ ತಲುಪಿಲ್ಲ ಅಂದ್ರೂ ಕೂಡ ಕೆಲವರು ಕಂಪಲ್ಸರಿ ರಿಜಿಸ್ಟರ್ ಮಾಡಿಸ್ಲೇಬೇಕು ಅಂದಿದೆಯಲ್ಲ, ಯಾರವರು? ಖಂಡಿತ. ಸೆಕ್ಷನ್ 24 ಪ್ರಕಾರ ನಿಮ್ಮ ಟರ್ನ್ ಓವರ್ ಎಷ್ಟೇ ಇರ್ಲಿ, ಕೆಲವು ಸಂದರ್ಭಗಳಲ್ಲಿ ರಿಜಿಸ್ಟ್ರೇಷನ್ ಕಡ್ಡಾಯ. ಉದಾಹರಣೆಗೆ, ಈಗ ನೀವು ಇಂಟರ್ಸ್ಟೇಟ್ ಟ್ಯಾಕ್ಸಬಲ್ ಸಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗೂಡ್ಸ್ ಕಳಿಸ್ತಿದ್ರೆ ಆಗ ನೀವು ರಿಜಿಸ್ಟರ್ ಮಾಡಲೇಬೇಕು. ಕೆಲವು ಹ್ಯಾಂಡಿಕ್ರಾಫ್ಟ್ ಗೂಡ್ಸ್ ಮತ್ತೆ ನೋಟಿಫೈಡ್ ಸರ್ವಿಸಸ್ಗೆ ಎಕ್ಸೆಂಪ್ಷನ್ ಇದೆ ಬಿಡಿ. ಆಮೇಲೆ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ ಅಂತಾರೆ. ಅಂದ್ರೆ ಬೇರೆ ರಾಜ್ಯದಲ್ಲಿ ಟೆಂಪರರಿ ಆಗಿ ಹೋಗಿ ಬಿಸ್ನೆಸ್ ಮಾಡೋರು, ಎಕ್ಸಿಬಿಷನ್ ಸ್ಟಾಲ್ ಹಾಕೋರು ಇತ್ಯಾದಿ, ಅವರು ಕೂಡ ಕಂಪಲ್ಸರಿ. ಸರಿ. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್, ಕೆಳಗೆ ಟ್ಯಾಕ್ಸ್ ಕಟ್ಟಬೇಕಾದವರು, ಅಂದ್ರೆ ಸಪ್ಲೈಯರ್ ಬದಲು ರಿಸೀವರ್ ಟ್ಯಾಕ್ಸ್ ಕಟ್ಟಬೇಕಾದ ಸಂದರ್ಭಗಳು. ಆವಾಗ ರಿಸೀವರ್ ಕೂಡ ರಿಜಿಸ್ಟರ್ ಆಗಿರಬೇಕು. ಓಕೆ. ಕಾಮರ್ಸ್ ಆಪರೇಟರ್ಸ್ ಇದಾರಲ್ಲ, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನಡೆಸೋರು, ಅವರು TCS ಕಲೆಕ್ಟ್ ಮಾಡಬೇಕಾಗಿದ್ರೆ ಅಥವಾ ಕೆಲವು ನೋಟಿಫೈಡ್ ಸರ್ವಿಸಸ್ ಕೊಡ್ತಿದ್ರೆ ಅವರಿಗೂ ಕಡ್ಡಾಯ. ಮತ್ತೆ ಅವರ ಮೂಲಕ ಸೇಲ್ ಮಾಡೋವರಿಗೂ ಅನ್ಸುತ್ತೆ. ಹೌದು, ಬಹುತೇಕವಾಗಿ ಕಾಮರ್ಸ್ ಆಪರೇಟರ್ ಮೂಲಕ ಗುಡ್ಸ್ ಅಥವಾ ಸರ್ವಿಸಸ್ ಸಪ್ಲೈ ಮಾಡೋರು ಕೂಡ ರಿಜಿಸ್ಟರ್ ಮಾಡಿಸ್ಬೇಕು. ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಮಾರಾಟ ಮಾಡೋರು ಕೆಲವು ಸಣ್ಣ ವಿನಾಯಿತಿಗಳಿವೆ. ಓಕೆ. ಇನ್ನೊಂದು OIDAR ಸರ್ವಿಸಸ್ ಕೊಡೋರು, ಅಂದ್ರೆ ಆನ್ಲೈನ್ ಇನ್ಫಾರ್ಮೇಶನ್ ಸರ್ವಿಸಸ್ ಅಥವಾ ಆನ್ಲೈನ್ ಗೇಮಿಂಗ್ ಸರ್ವಿಸಸ್.
ಇವನ್ನು ಇಂಡಿಯಾ ಹೊರಗಡೆಯಿಂದ ಇಂಡಿಯಾದಲ್ಲಿರುವ ರಿಜಿಸ್ಟರ್ ಆಗದ ವ್ಯಕ್ತಿಗೆ ಕೊಡೋರು ಕೂಡ ಕಂಪಲ್ಸರಿ ರಿಜಿಸ್ಟರ್ ಮಾಡಬೇಕು. ಸರಿ, ಇದು ಡಿಜಿಟಲ್ ಸೇವೆಗಳಿಗೆ ಸಂಬಂಧಿಸಿದ್ದು. ಹೌದು. ಮತ್ತೆ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ISD ಅಂತ ಇವರು ಕೂಡ ಕಡ್ಡಾಯವಾಗಿ ನೋಂದಾಯಿಸಬೇಕು. ಇಷ್ಟೊಂದು ಜನಕ್ಕೆ ಕಡ್ಡಾಯ ಅಂದಮೇಲೆ ಯಾರಿಗಾದ್ರೂ ವಿನಾಯಿತಿ ಇದೆಯಾ? ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸದೇ ಇದ್ರೂ ನಡೆಯುತ್ತಾ? ಇದೇ ಸೆಕ್ಷನ್ 23 ಹೇಳುತ್ತೆ ಯಾರು ಲಯಬಲ್ ಅಲ್ಲ ಅಂತ. ಮುಖ್ಯವಾಗಿ ಯಾರು ಕೇವಲ ನಾನ್ ಟ್ಯಾಕ್ಸಬಲ್ ಅಥವಾ ಸಂಪೂರ್ಣವಾಗಿ ಎಕ್ಸೆಂಪ್ಟ್ ಆಗಿರುವ ಗೂಡ್ಸ್ ಅಥವಾ ಸರ್ವಿಸಸ್ ಮಾತ್ರ ಸಪ್ಲೈ ಮಾಡ್ತಾರೋ ಅವರಿಗೆ ರಿಜಿಸ್ಟ್ರೇಷನ್ ಬೇಕಿಲ್ಲ. ಓಕೆ. ಹಾಗೆಯೇ ಕೃಷಿಕರು ಅಂದ್ರೆ ಅವರು ತಮ್ಮ ಜಮೀನಿನಲ್ಲಿ ಬೆಳೆದ ಉತ್ಪನ್ನಗಳನ್ನು ಸಪ್ಲೈ ಮಾಡುವಷ್ಟರ ಮಟ್ಟಿಗೆ ಅವರಿಗೆ ವಿನಾಯಿತಿ ಇದೆ. ಸರಿ. ಮತ್ತೆ ಸರ್ಕಾರ ಕಾಲಕಾಲಕ್ಕೆ ನೋಟಿಫಿಕೇಶನ್ ಮೂಲಕ ಕೆಲವು ವರ್ಗದ ಜನರಿಗೆ ವಿನಾಯಿತಿ ಕೊಡಬಹುದು. ಈ ನೋಂದಣಿ ಪ್ರಕ್ರಿಯೆಯಲ್ಲಿ ಇತ್ತೀಚೆಗೇನಾದರೂ ಗಮನಿಸಲೇಬೇಕಾದ ಮುಖ್ಯವಾದ ವಿಷಯಗಳಿವ್ಯಾ? ಒಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಆಧಾರ್ ಅಥೆಂಟಿಕೇಶನ್. ಓ ಹೌದು, ಕೇಳಿದ್ದೆ. ಹೌದು. ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸೋರಿಗೆ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಈಗಾಗಲೇ ರಿಜಿಸ್ಟರ್ ಆದವರಿಗೂ ಇದು ಕಡ್ಡಾಯ ಆಗ್ತಾ ಇದೆ. ಇದು ಫ್ರಾಡ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸರಿ. ಅಂದ್ರೆ ರಿಜಿಸ್ಟ್ರೇಷನ್ ಜೊತೆಗೆ ಆಧಾರ್ ಲಿಂಕ್ ಮಾಡೋ ತರಹನ? ಹೌದು. ಅಪ್ಲಿಕೇಶನ್ ಹಾಕುವಾಗ ಅಥವಾ ನಂತರ ನಿಮ್ಮ ಆಧಾರನ್ನು ವ್ಯಾಲಿಡೇಟ್ ಮಾಡ್ಕೋಬೇಕು. ಓಕೆ. ಹಾಗಾದ್ರೆ ನಾವು ಇವತ್ತು ಚರ್ಚೆ ಮಾಡಿದ ಮುಖ್ಯ ಅಂಶಗಳನ್ನ ಒಮ್ಮೆ ನೋಡೋದಾದ್ರೆ, GST ನೋಂದಣಿ ಅನ್ನೋದು ನಮ್ಮ ಬಿಸ್ನೆಸ್ ಸ್ವರೂಪ, ನಮ್ಮ ಟರ್ನ್ ಓವರ್, ನಾವು ಎಲ್ಲಿ ಬಿಸ್ನೆಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ಹೌದು. 20 ಲಕ್ಷ, 10 ಲಕ್ಷ ಅಥವಾ ಕೆಲವೊಮ್ಮೆ 40 ಲಕ್ಷದ ಲಿಮಿಟ್ಸ್ ಇವೆ. ಕೆಲವರಿಗೆ ಟರ್ನ್ ಅಲ್ಲಿಲ್ಲದಿದ್ದರೂ ಕಡ್ಡಾಯ, ಮತ್ತೆ ಕೆಲವರಿಗೆ ವಿನಾಯಿತಿ ಇದೆ. ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಖಂಡಿತವಾಗಿಯೂ. ಮುಖ್ಯವಾಗಿ ನಿಮ್ಮ ಅಗ್ರಿಗೇಟ್ ಟರ್ನ್ ಓವರ್ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಅಪ್ಲೈ ಆಗೋ ಲಿಮಿಟ್ ಯಾವುದು ಅಂತ ತಿಳ್ಕೊಂಡು, ಅಗತ್ಯ ಇದ್ರೆ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸೋದು ಬಹಳ ಮುಖ್ಯ. ವಿಳಂಬ ಮಾಡಿದ್ರೆ ಅಥವಾ ತಪ್ಪು ತಿಳುವಳಿಕೆಯಿಂದ ನೋಂದಣಿ ಮಾಡಿಸದೇ ಇದ್ರೆ ಪೆನಾಲ್ಟಿ ಅಥವಾ ಬೇರೆ ಕಾನೂನು ಸಮಸ್ಯೆಗಳು ಬರಬಹುದು. ಆಧಾರ್ ಅಥೆಂಟಿಕೇಶನ್ನಂತಹ ಪ್ರೊಸೀಜರ್ಗಳನ್ನು ಪಾಲಿಸಬೇಕು. ಸರಿ. ಮುಗಿಸೋ ಮುನ್ನ ಒಂದು ಕೊನೆಯ ಯೋಚನೆ ನೋಡಿ. ಈ ಪ್ರೋಸೆಸ್ ಎಲ್ಲ ಈಗ ಆನ್ಲೈನ್ ಆಗಿದೆ, ಡಿಜಿಟಲ್ ಆಗಿದೆ, ಹೌದು. ಆದರೆ ಕಾನೂನಿನಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಬರ್ತಾನೇ ಇರುತ್ತೆ. ನಿಯಮಗಳು ಸ್ವಲ್ಪ ಕಾಂಪ್ಲೆಕ್ಸ್ ಕೂಡ ಇರುತ್ತೆ. ಹೌದು. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಬಿಸ್ನೆಸ್ ತಮ್ಮ ಸ್ಪೆಸಿಫಿಕ್ ಸಿಚುವೇಶನ್ಗೆ ಈ ರೂಲ್ಸ್ ಹೇಗೆ ಅಪ್ಲೈ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ಯಾವಾಗಲೂ ಅಪ್ ಟು ಡೇಟ್ ಆಗಿ ಕಂಪ್ಲೈ ಮಾಡೋದು ಹೇಗೆ, ಇದು ನಿಜವಾಗ್ಲೂ ಒಂದು ಚಾಲೆಂಜ್ ಅಲ್ವಾ? ಇದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಯೋಚನೆ ಮಾಡ್ಬೇಕೇನೋ.